ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಬೆಸ್ಟ್ ಸ್ಟಾಕ್ ಬ್ರೋಕರ್ಗಳಲ್ಲಿ ಒಂದಾಗಿರುವ ಗ್ರೋ ಆಪ್ ನ ಯೂಸ್ ಮಾಡೋದು ಹೇಗೆ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, IPO ಗೆ ಅಪ್ಲೈ ಮಾಡೋದು ಹೇಗೆ, ಯಾವೆಲ್ಲ ಆಪ್ಷನ್ಸ್ ಗಳಿವೆ, ಹೀಗೆ ಗ್ರೋ ಆಪ್ ನಲ್ಲಿ ಅವೈಲೇಬಲ್ ಇರುವಂತಹ ಇನ್ನೂ ಹಲವು ಫೀಚರ್ಸ್ ಗಳನ್ನ ತಿಳಿಸಿಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಗ್ರೋ ಆಪ್ ನ ಓಪನ್ ಮಾಡಿದಾಗ ಈ ರೀತಿಯಾದ ಇಂಟರ್ಫೇಸ್ ಕಾಣಲಿಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಮ್ಗೆ ಇಲ್ಲಿ ಗ್ರೋ ಆಪ್ ಲೋಗೋ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೋ ಅವರು ಕೆಲವೊಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಷಯಗಳನ್ನ ಆಗಾಗ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬೇಕಿದ್ರೆ ಇಲ್ಲಿ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸರ್ಚ್ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಚ್ ಮಾಡ್ಲಿಕ್ಕೆ ಆಪ್ಷನ್ ಸಿಗುತ್ತೆ. ನಿಮಗೆ ಬೇಕಾದ ಸ್ಟಾಕ್ಸ್, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಮ್ಯೂಚುವಲ್ ಫಂಡ್, ETFs ಗಳ ನೇಮ್ ನ ಎಂಟರ್ ಮಾಡಿ ಸರ್ಚ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಆಪ್ಷನ್ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ಹೆಸರು ಕಾಣಿಸುತ್ತೆ. ಅದರ ಕೆಳಗಡೆ ವ್ಯಾಲೆಟ್ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ವ್ಯಾಲೆಟ್ ಅಲ್ಲಿ ಇರೋ ಬ್ಯಾಲೆನ್ಸ್ ತೋರಿಸುತ್ತೆ. ಇದು ನೀವು ಆಡ್ ಮಾಡಿರೋ ಬ್ಯಾಲೆನ್ಸ್ ಆಗಿರಬಹುದು, ಹಾಗೆ ಸ್ಟಾಕ್ಸ್ ನ ಸೆಲ್ ಮಾಡಿದಾಗ ಬಂದಿರೋ ಬ್ಯಾಲೆನ್ಸ್ ಕೂಡ ಆಗಿರಬಹುದು. ಇಲ್ಲಿ ನಿಮಗೆ ಕೆಳಗಡೆ ಪ್ಲೆಡ್ಜ್ ಆಪ್ಷನ್ ಇದೆ. ಇದರ ಬಗ್ಗೆ ಬೇರೆ ವಿಡಿಯೋದಲ್ಲಿ ನೋಡೋಣ. ಅದರ ಕೆಳಗೆ ವಿಡ್ರಾಲ್ ಅಂತ ಇದೆ. ಈಗ ನಿಮಗೆ ಗ್ರೋ ಆಪ್ ನ ವ್ಯಾಲೆಟ್ ಅಲ್ಲಿ ಇರೋ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿಡ್ರಾ ಮಾಡೋದಿದ್ರೆ ವಿಡ್ರಾ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಎಂಟರ್ ಮಾಡಿ ವಿಡ್ರಾ ಅಂತ ಕೊಡಿ. ಅದೇ ನೀವು ಗ್ರೋ ಆಪ್ ಗೆ ಬ್ಯಾಲೆನ್ಸ್ ಆಡ್ ಮಾಡೋದಿದ್ರೆ ಆಡ್ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ದುಡ್ಡನ್ನ ಆಡ್ ಮಾಡಬೇಕು ಅಮೌಂಟ್ ಅನ್ನ ಎಂಟರ್ ಮಾಡಿ ಆಡ್ ಮನಿ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡಿ. ನಿಮಗೆ ಡೀಟೇಲ್ ವಿಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಗ್ರೋ ಆಪ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ದುಡ್ಡು ಆಡ್ ಮಾಡೋದು ಹೇಗೆ, ಇರೋ ದುಡ್ಡನ್ನ ವಿಡ್ರಾಲ್ ಮಾಡೋದು ಹೇಗೆ, ಸ್ಟಾಕ್ಸ್ ನ ಬೈ ಸೆಲ್ ಮಾಡೋದು ಹೇಗೆ, ಸ್ಟಾಕ್ಸ್ ನ ಸೆಲ್ ಮಾಡೋಕೆ ಬೇಕಾಗಿರೋ ಟಿಪಿನ್ ಜನರೇಟ್ ಮಾಡೋದು ಹೇಗೆ, ವೆರಿಫೈ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಸ್ಟಾಕ್ಸ್ ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ಹೇಗೆ, IPO ಗೆ ಅಪ್ಲೈ ಮಾಡೋದು ಹೇಗೆ, ಹೀಗೆ ಗ್ರೋ ಆಪ್ ರಿಲೇಟೆಡ್ ಆಗಿರೋ ಎಲ್ಲ ಟಾಪಿಕ್ಸ್ ಗಳ ಬಗ್ಗೆ ಡೀಟೇಲ್ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ವ್ಯಾಲೆಟ್ ಕೆಳಗಡೆ ಆರ್ಡರ್ಸ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಲ್ಲಿಯವರೆಗಿನ ಸ್ಟಾಕ್ಸ್, F&O, ಮ್ಯೂಚುವಲ್ ಫಂಡ್ಸ್, ಹೀಗೆ ಎಲ್ಲ ಆರ್ಡರ್ಸ್ ಗಳ ಡೀಟೇಲ್ಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹಾಗೂ ನಿಮ್ಮ ಡಿಮ್ಯಾಟ್ ಡೀಟೇಲ್ಸ್ ಅನ್ನ ತೋರಿಸುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡೋದಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಬ್ಯಾಂಕ್ ಅಂಡ್ ಮ್ಯಾಂಡೇಟ್, ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಈಗಾಗಲೇ ಆಡ್ ಮಾಡಿರೋ ಬ್ಯಾಂಕ್ ಅಕೌಂಟ್ ಡೀಟೇಲ್ ತೋರಿಸುತ್ತೆ. ಹಾಗೆ ಬೇರೆ ಬ್ಯಾಂಕ್ ಅಕೌಂಟ್ ಆಡ್ ಮಾಡೋದಿದ್ರೆ ಇಲ್ಲಿ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ರೆಫರ್, ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಗ್ರೋ ಆಪ್ ಅನ್ನ ರೆಫರ್ ಮಾಡಬಹುದು. ಮೊದಲೆಲ್ಲ ಒಬ್ಬರನ್ನ ರೆಫರ್ ಮಾಡ್ಲಿಕ್ಕೆ 100-200 ರೂಪಾಯಿ ರಿವಾರ್ಡ್ ಕೊಡ್ತಾ ಇದ್ರು, ಆದ್ರೆ ಈಗ ಏನು ಸಿಗೋದಿಲ್ಲ. ನೆಕ್ಸ್ಟ್ ಕಸ್ಟಮರ್ ಸಪೋರ್ಟ್ 24x7 ಅಂತ ಇದೆ. ಇಲ್ಲಿ ನಿಮಗೆ ನೀವು ಮಾಡಿರೋ ಟ್ರಾನ್ಸಾಕ್ಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಗ್ರೋ ಆಪ್ ನ ಬಗ್ಗೆ ಏನೇ ಡೌಟ್ಸ್ ಇದ್ರು ಗ್ರೋ ಟೀಮ್ ಜೊತೆ ಚಾಟಿಂಗ್ ಮಾಡಿ ಸಾಲ್ವ್ ಮಾಡ್ಕೋಬಹುದು, ಅಥವಾ ಕಾಲ್ ಮಾಡಬಹುದು, ಅಥವಾ ಮೇಲ್ ಕೂಡ ಮಾಡಬಹುದು. ನಿಮ್ಗೆ ಇರೋ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ಸ್ ಅಂತ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಸ್ಟಾಕ್ಸ್ ನಲ್ಲಿ ಹಾಗೆ ಫ್ಯೂಚರ್ ಅಂಡ್ ಆಪ್ಷನ್ ನಲ್ಲಿ ಇಲ್ಲಿವರೆಗೆ ಮಾಡಿರುವ ಲಾಭ ಅಥವಾ ನಷ್ಟವನ್ನ ತೋರಿಸುತ್ತೆ. ಇಲ್ಲಿವರೆಗೆ ಮಾಡಿರುವ ಟ್ರೇಡ್ಸ್ ಅನ್ನ ತೋರಿಸುತ್ತೆ. ಹಾಗೆ ಟ್ಯಾಕ್ಸ್ ಬಗ್ಗೆ, ಈಗಿನ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ಸ್ ಬಗ್ಗೆ, ಟ್ರಾನ್ಸಾಕ್ಷನ್ ಗಳ ಬಗ್ಗೆ ಎಲ್ಲ ರಿಪೋರ್ಟ್ ಇಲ್ಲಿರುತ್ತೆ. ಇನ್ನು ಬಾಟಮ್ ಅಲ್ಲಿ ಚಾರ್ಜಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಗ್ರೋ ಆಪ್ ಅಲ್ಲಿ ಯಾವುದಕ್ಕೆಲ್ಲ ಎಷ್ಟೆಷ್ಟು ಚಾರ್ಜಸ್ ಗಳಿದೆ ಅಂತ ನೀವು ತಿಳ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಇಂಡೆಕ್ಸ್ ಗಳಾದಂತಹ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಫಿನ್ ನಿಫ್ಟಿ, ಹೀಗೆ ಎಲ್ಲ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಇಲ್ಲಿ ತೋರಿಸುತ್ತೆ. ಸಾಮಾನ್ಯವಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಪ್ ಆಗಿದೆಯಾ ಅಥವಾ ಡೌನ್ ಆಗಿದೆಯಾ ಅಂತ ಹೇಳೋದು ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ನ ನೋಡಿ. ಈ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಹಾಗೆ ಈ ಇಂಡೆಕ್ಸ್ ಅಲ್ಲಿ ಯಾವೆಲ್ಲ ಕಂಪನಿಗಳಿದೆ ಅಂತ ತೋರಿಸುತ್ತೆ. ನಿಫ್ಟಿ 50 ಅಲ್ಲಿ ಇಂಡಿಯಾದ ಟಾಪ್ 50 ಸ್ಟಾಕ್ಸ್ ಗಳಿರುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಟಾಪ್ 12 ಬ್ಯಾಂಕಿಂಗ್ ಸ್ಟಾಕ್ಸ್ ಗಳಿರುತ್ತೆ. ಹೀಗೆ ಇಂಡೆಕ್ಸ್ ಡೀಟೇಲ್ ನ ಚೆಕ್ ಮಾಡ್ಕೋಬಹುದು. ಇಲ್ಲಿ F&O ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಂಡೆಕ್ಸ್ ಅಲ್ಲಿ ಟ್ರೇಡಿಂಗ್ ಗೆ ಅವೈಲೇಬಲ್ ಇರುವಂತಹ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಗಳನ್ನ ಇಲ್ಲಿ ತೋರಿಸುತ್ತೆ. ಹಾಗೆ ಕೆಳಗಡೆ ಆಪ್ಷನ್ ಚೈನ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಮೋಸ್ಟ್ ಟ್ರೇಡೆಡ್ ಆನ್ ಗ್ರೋ ಅಂತ ಇದೆ. ಅಂದ್ರೆ ಗ್ರೋ ಆಪ್ ಅಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಆಗ್ತಾ ಇರೋ ಶೇರುಗಳು ಅಂತ.
ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಅಂಡ್ ಟೂಲ್ಸ್ ಅಂತ ಇದೆ. ಮೊದಲನೇದಾಗಿ F&O ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್. ಅದನ್ನ ಕ್ಲಿಕ್ ಮಾಡಿದ್ರೆ ಇಂಡೆಕ್ಸ್ ನ ಆಪ್ಷನ್ಗಳು, ಸ್ಟಾಕ್ಸ್ ನ ಆಪ್ಷನ್ಸ್ಗಳು, ಇಂಡೆಕ್ಸ್ ನ ಫ್ಯೂಚರ್ಸ್ಗಳು ಹಾಗೆ ಸ್ಟಾಕ್ಸ್ ನ ಫ್ಯೂಚರ್ಸ್ಗಳು ಎಲ್ಲ ಟ್ರೇಡ್ ಮಾಡ್ಲಿಕ್ಕೆ ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆ ಬೇಕಾದ ಫ್ಯೂಚರ್ಸ್ ಅಥವಾ ಆಪ್ಷನ್ ಕಾಂಟ್ರಾಕ್ಟ್ ನ ನೀವು ಸರ್ಚ್ ಮಾಡೋದಿದ್ರೆ ಇಲ್ಲಿ ಟಾಪ್ ಅಲ್ಲಿ ಸರ್ಚ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಇವೆಂಟ್ಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಡೇಟ್ ಅಲ್ಲಿ ಯಾವ ಸ್ಟಾಕ್ಸ್ ಡಿವಿಡೆಂಡ್ ಕೊಡ್ತಾ ಇದೆ, ಬೋನಸ್ ಕೊಡ್ತಾ ಇದೆ, ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿದೆ, ಯಾವ ಸ್ಟಾಕ್ಸ್ ಮರ್ಜ್ ಆಗ್ತಾ ಇದೆ, ಯಾವ ಕಂಪನಿಗಳು ತಮ್ಮ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ, ಹೀಗೆ ಇನ್ನೂ ತುಂಬಾ ಡೀಟೇಲ್ಸ್ ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ IPOs ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ IPO ಗೆ ಅಪ್ಲೈ ಮಾಡಿದ್ದೀರಾ ಅಂತ ತೋರಿಸುತ್ತೆ, ಯಾವೆಲ್ಲ IPO ಗಳ ಅಪ್ಲೈ ಮಾಡ್ಲಿಕ್ಕೆ ಓಪನ್ ಇದೆ ಅಂತ ತೋರಿಸುತ್ತೆ, ಯಾವೆಲ್ಲ IPO ಗಳ ಬಿಡ್ಡಿಂಗ್ ಡೇಟ್ ಕ್ಲೋಸ್ ಆಗಿದೆ ಅಂತ ತೋರಿಸುತ್ತೆ, ಹಾಗೆ ಮುಂದೆ ಯಾವೆಲ್ಲ IPO ಗಳು ಬರೋದಿದೆ ಅಂತ ತೋರಿಸುತ್ತೆ. ಅದೇ ರೀತಿ ಇಲ್ಲಿವರೆಗೆ ಯಾವೆಲ್ಲ IPO ಗಳು ಎಷ್ಟು ಲಾಭ ಅಥವಾ ನಷ್ಟದಲ್ಲಿ ಲೀಸ್ಟಿಂಗ್ ಆಗಿದೆ ಅಂತ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ನೀವೇನಾದ್ರೂ IPO ಗೆ ಅಪ್ಲೈ ಮಾಡೋದಿದ್ರೆ ಇಲ್ಲಿ ಈಗ ಯಾವೆಲ್ಲ IPO ಗೆ ಅಪ್ಲೈ ಮಾಡ್ಲಿಕ್ಕೆ ಓಪನ್ ಇದೆ ಅಂತ ತೋರಿಸುತ್ತೆ. ಅದರಲ್ಲಿ ನೀವು ಯಾವ IPO ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಆ IPO ಮೇಲೆ ಕ್ಲಿಕ್ ಮಾಡಿ. ಆ IPO ದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ IPO ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಲಾಟ್ಸ್ ಗೆ ಅಪ್ಲೈ ಮಾಡ್ತೀರಾ, ಯಾವ ಬಿಡ್ ಪ್ರೈಸ್ ಗೆ ಅಪ್ಲೈ ಮಾಡ್ತೀರಾ ಅಂತ ಎಂಟರ್ ಮಾಡಿ ಅಪ್ಲೈ ಅಂತ ಕೊಡಿ. ನೀವು ಯಾವ ಪೇಮೆಂಟ್ ಆಪ್ ನ UPI ID ಕೊಟ್ಟಿದ್ದೀರೋ ಅಲ್ಲಿಗೆ ಒಂದು UPI ರಿಕ್ವೆಸ್ಟ್ ಬರುತ್ತೆ. ನೀವು ಫೋನ್ ಪೇ, ಗೂಗಲ್ ಪೇ, ಗ್ರೋ UPI ಹೀಗೆ ಯಾವುದನ್ನ ಬೇಕಾದ್ರೂ ಕೊಡಬಹುದು. ಆ ಪೇಮೆಂಟ್ ಆಪ್ ನಲ್ಲಿ ಆಟೋ ಪೇ ಸೆಟ್ ಮಾಡಿ. ಅಲ್ಲಿಗೆ ನಿಮ್ಮ IPO ಅಪ್ಲೈ ಮಾಡುವ ಕೆಲಸ ಮುಗಿಯುತ್ತೆ. ಅದಾದ 2-3 ದಿನಗಳ ಒಳಗೆ ನಿಮ್ಮ IPO ಅಲರ್ಟ್ ಆಗಿದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲರ್ಟ್ ಆದ್ರೆ ಅಮೌಂಟ್ ಕಟ್ ಆಗುತ್ತೆ. ಅಲರ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಲಾಕ್ ಆಗಿರೋ ಅಮೌಂಟ್ ಅನ್ಬ್ಲಾಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಆಲ್ ಸ್ಟಾಕ್ಸ್. ಇದನ್ನ ಓಪನ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಸ್ಟಾಕ್ಸ್ ಗಳ ಲಿಸ್ಟ್ ತೋರಿಸುತ್ತೆ. ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ಸ್ಟಾಕ್ಸ್ ನ ಟಾಪ್ ಅಲ್ಲಿ ತೋರಿಸುತ್ತೆ. ಇಲ್ಲಿ ನಿಮ್ಗೆ ಯಾವ ಸ್ಟಾಕ್ ಗೆ ಇನ್ವೆಸ್ಟ್ ಮಾಡೋದಿದೆಯೋ ಆ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಫಿಲ್ಟರ್ ಸಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸ್ಟಾಕ್ ಬೇಕು, ಯಾವ ಸೆಕ್ಟರ್ ನ ಸ್ಟಾಕ್ಸ್ ಬೇಕು, ಯಾವ ಇಂಡೆಕ್ಸ್ ನ ಸ್ಟಾಕ್ಸ್ ಬೇಕು, ಯಾವ ರೇಂಜ್ ನ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ಸ್ಟಾಕ್ಸ್ ಬೇಕು, ಹಾಗೆ ಷೇರಿನ ಬೆಲೆ ಎಷ್ಟಿರಬೇಕು, ಹೀಗೆ ನಿಮಗೆ ಬೇಕಾಗಿರೋ ಕ್ಯಾಟಗರಿಯ ಸ್ಟಾಕ್ಸ್ ಗಳನ್ನ ಸರ್ಚ್ ಮಾಡ್ಕೋಬಹುದು. ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ಹೋಮ್ ಪೇಜ್ ಅಲ್ಲಿ ಇರೋ ಸರ್ಚ್ ಬಾರ್ ಅಲ್ಲಿ ಸ್ಟಾಕ್ಸ್ ನೇಮ್ ಅನ್ನ ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ನೀವು ರಿಲಯನ್ಸ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಗ್ರಾಫ್ ಕಾಣಿಸುತ್ತೆ. ಅದರ ಕೆಳಗೆ ಇರೋ ಟೈಮ್ ಫ್ರೇಮ್ ನ ಯೂಸ್ ಮಾಡಿಕೊಂಡು 1 ದಿನದ, 1 ವಾರದ, 1 ತಿಂಗಳ, 1 ವರ್ಷದ, 5 ವರ್ಷದ ಹಾಗೆ ಇಲ್ಲಿಯವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಪ್ರತಿ ತಿಂಗಳು ಈ ಸ್ಟಾಕ್ ನಲ್ಲಿ ಇಂತಿಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ SIP ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಓವರ್ ವ್ಯೂ ಅಲ್ಲಿ ಆ ಸ್ಟಾಕ್ ನ ಪ್ರೈಸ್ ಡೀಟೇಲ್ಸ್, ಫಂಡಮೆಂಟಲ್ಸ್, ಫೈನಾನ್ಷಿಯಲ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೀಗೆ ಕಂಪನಿ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಅವೈಲೇಬಲ್ ಇರೋ ಈ ಇನ್ಫಾರ್ಮೇಶನ್ ಗಳನ್ನ ಯೂಸ್ ಮಾಡಿ ನೀವು ಆ ಸ್ಟಾಕ್ಸ್ ನ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನ್ಯೂಸ್ ಅಂತ ಇದೆ. ಈ ಕಂಪನಿಗೆ ರಿಲೇಟೆಡ್ ಆಗಿರೋ ಏನಾದ್ರೂ ನ್ಯೂಸ್ ಇದ್ರೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇವೆಂಟ್ಸ್. ಸದ್ಯಕ್ಕೆ ಈ ಕಂಪನಿ ರಿಸಲ್ಟ್ಸ್ ಬರೋದಿದೆಯಾ, ಡಿವಿಡೆಂಡ್ ಅನೌನ್ಸ್ ಮಾಡಿದಾರಾ, ಬೋನಸ್ ಶೇರ್ಸ್ ಕೊಟ್ಟಿದಾರಾ, ಹೀಗೆ ಇವೆಂಟ್ಸ್ ಗಳ ಡೀಟೇಲ್ಸ್ ಅನ್ನ ಇಲ್ಲಿ ತೋರಿಸುತ್ತೆ. ಇನ್ನು F&O ಅಂತ ಇದೆ. ಈ ಸ್ಟಾಕ್ಸ್ ಗಳ ಫ್ಯೂಚರ್ಸ್ ಅಂಡ್ ಆಪ್ಷನ್ ನ ಟ್ರೇಡ್ ಮಾಡೋದಿದ್ರೆ ಇಲ್ಲಿ ನೀವು ಮಾಡ್ಕೋಬಹುದು. ಈ ಶೇರ್ ಅನ್ನ ಬೈ ಮಾಡಬೇಕು ಅಂತ ಇದ್ರೆ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ. ನೀವು ಸ್ಟಾಕ್ಸ್ ನ ಬೈ ಮಾಡಿ 1 ದಿನಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡೋದಿದ್ರೆ ಡೆಲಿವರಿಯಲ್ಲೇ ಇರಲಿ. ಒಂದೇ ದಿನದಲ್ಲಿ ಬೈ ಸೆಲ್ ಮಾಡ್ತೀನಿ ಅನ್ನೋದಾದ್ರೆ ಇಂಟ್ರಾಡೇನ ಸೆಲೆಕ್ಟ್ ಮಾಡಿ. ಹಾಗೆ ಮಾರ್ಜಿನ್ ಯೂಸ್ ಮಾಡಿ ಸ್ಟಾಕ್ಸ್ ನ ಬೈ ಮಾಡ್ತೀನಿ ಅನ್ನೋದಾದ್ರೆ MTF ನ ಯೂಸ್ ಮಾಡಿ. ಇದರ ಬಗ್ಗೆ ಡೀಟೇಲ್ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಎಷ್ಟು ಸ್ಟಾಕ್ಸ್ ನ ಬೈ ಮಾಡಬೇಕು ಅನ್ಕೊಂಡಿದ್ದೀರಾ ಆ ಕ್ವಾಂಟಿಟಿನ ಎಂಟರ್ ಮಾಡಿ. ನೆಕ್ಸ್ಟ್ ಪ್ರೈಸ್ ಅಲ್ಲಿ ಆ ಸ್ಟಾಕ್ಸ್ ನ ಈಗಿನ ಬೆಲೆಗೆ ಬೈ ಮಾಡೋದಿದ್ರೆ ಮಾರ್ಕೆಟ್ ಆಪ್ಷನ್ ಇರಲಿ. ನೀವು ಅನ್ಕೊಂಡಿರೋ ಬೆಲೆಗೆ ಬೈ ಮಾಡೋದಿದ್ರೆ ಲಿಮಿಟ್ ಆರ್ಡರ್ ಸೆಲೆಕ್ಟ್ ಮಾಡಿ, ಪ್ರೈಸ್ ನ ಎಂಟರ್ ಮಾಡಿ, ಬೈ ಅಂತ ಕೊಡಿ. ನೆಕ್ಸ್ಟ್ ಗೇನರ್ಸ್ ಅಂಡ್ ಲೂಸರ್ಸ್. ಇವತ್ತಿನ ದಿನ ನಿಫ್ಟಿ 100 ಅಲ್ಲಿ ಯಾವೆಲ್ಲ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳು ಹೆಚ್ಚು ರೈಸ್ ಆಗಿದೆ ಹಾಗೆ ಹೆಚ್ಚು ಡೌನ್ ಆಗಿದೆ ಅಂತ ಇಲ್ಲಿ ನೋಡಬಹುದು. ಇಲ್ಲಿ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್, ಟಾಪ್ 5 ವಾಲ್ಯೂಮ್, 52 ವೀಕ್ ಹೈ, 52 ವೀಕ್ ಲೋ ಸ್ಟಾಕ್ಸ್ ಗಳ ಲಿಸ್ಟ್ ಇಲ್ಲಿ ನಮಗೆ ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ನಿಫ್ಟಿ 100 ಮೇಲೆ ಕ್ಲಿಕ್ ಮಾಡಿ ಇಂಡೆಕ್ಸ್ ಬೇಕಿದ್ರೆ ಚೇಂಜ್ ಮಾಡ್ಕೋಬಹುದು.
ನೆಕ್ಸ್ಟ್ ಅದರ ಕೆಳಗಡೆ ಮೋಸ್ಟ್ ಟ್ರೇಡೆಡ್ ಇನ್ MTF ಅಂತ ಇದೆ. ಗ್ರೋ ಅಲ್ಲಿ MTF ಯೂಸ್ ಮಾಡಿ ಯಾವೆಲ್ಲ ಸ್ಟಾಕ್ಸ್ ಗಳನ್ನ ಜಾಸ್ತಿ ಬೈ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಪ್ಯುಲರ್ ETFs ಫಾರ್ SIP. ನೀವೇನಾದ್ರೂ ETFs ನಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಇಲ್ಲಿ ಮಾಡಬಹುದು. ನಿಮಗೆ ಗೋಲ್ಡ್, ಸಿಲ್ವರ್, ಇಂಡೆಕ್ಸ್ ಹೀಗೆ ಯಾವ ETF ನಲ್ಲಿ ಬೇಕೋ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಟಾಪ್ ಇಂಟ್ರಾಡೇ ಸ್ಟಾಕ್ಸ್ ಲಿಸ್ಟ್ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಎಕ್ಸ್ಪ್ಲೋರ್ ನ ನೆಕ್ಸ್ಟ್ ಆಪ್ಷನ್ ಹೋಲ್ಡಿಂಗ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ತೋರಿಸುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಯಾವ್ಯಾವ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಸ್ಟಾಕ್ಸ್ ಗಳ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ವಾಚ್ ಲಿಸ್ಟ್ ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ಯಾವ ಯಾವ ಸ್ಟಾಕ್ಸ್ ಗಳ ಪರ್ಫಾರ್ಮೆನ್ಸ್ ನ ಅವಾಗವಾಗ ಚೆಕ್ ಮಾಡಬೇಕು ಅನ್ಕೊಂಡಿರ್ತೀರೋ ಆ ಸ್ಟಾಕ್ಸ್ ಗಳ ಒಂದು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಸುಲಭವಾಗಿ ಟ್ರ್ಯಾಕ್ ಮಾಡ್ಕೋಬಹುದು. ಇಲ್ಲಿ ನೀವು ಸ್ಟಾಕ್ ಸೆಲ್ ಮಾಡೋದಿದ್ರೆ ಯಾವ ಸ್ಟಾಕ್ ಸೆಲ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಸೆಲ್ ಅಂತ ಕೊಡಿ. ಎಷ್ಟು ಕ್ವಾಂಟಿಟಿ ಸೆಲ್ ಮಾಡಬೇಕು ಅಂತ ಎಂಟರ್ ಮಾಡಿ. ಈಗಿರುವ ಪ್ರೈಸ್ಗೆ ಸೆಲ್ ಮಾಡೋದಿದ್ರೆ ಮಾರ್ಕೆಟ್ ಪ್ರೈಸ್ ನ ಸೆಲೆಕ್ಟ್ ಮಾಡಿ, ಅಥವಾ ನೀವು ಅನ್ಕೊಂಡಿರೋ ಪ್ರೈಸ್ಗೆ ಸೇಲ್ ಮಾಡೋದಿದ್ರೆ ಲಿಮಿಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಸೆಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಟಿಪಿನ್ ಎಂಟರ್ ಮಾಡಿ, ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ OTP ಎಂಟರ್ ಮಾಡಿ, ವೆರಿಫೈ ಮಾಡಿ, ಸೆಲ್ ಮೇಲೆ ಕ್ಲಿಕ್ ಮಾಡಿ, ಸೆಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎರಡನೇ ಆಪ್ಷನ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಪಾಪ್ಯುಲರ್ ಫಂಡ್ಸ್ ಅಂತ ಇದೆ. ಸದ್ಯಕ್ಕೆ ಪಾಪ್ಯುಲರ್ ಆಗಿರೋ ಕೆಲವೊಂದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಆಲ್ ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಗಳ ಲಿಸ್ಟ್ ಇಲ್ಲಿ ತೋರಿಸುತ್ತೆ. ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಲೆಕ್ಷನ್ಸ್ ಅಂತ ಇದೆ. ಇಲ್ಲಿ ಹೈ ರಿಟರ್ನ್ಸ್ ಕೊಟ್ಟಿರುವ ಮ್ಯೂಚುವಲ್ ಫಂಡ್ಸ್ ಗಳು, ಜಸ್ಟ್ 500 ರೂಪಾಯಿ SIP ಸ್ಟಾರ್ಟ್ ಮಾಡಬಹುದಾಗಿರುವ ಮ್ಯೂಚುವಲ್ ಫಂಡ್ಸ್ ಗಳು, ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ ಗಳು, ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳು, ಮಿಡ್ ಕ್ಯಾಪ್ ಫಂಡ್ಸ್ ಗಳು, ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು ಹೀಗೆ ಕ್ಯಾಟಗರೈಸ್ ಮಾಡಿದ್ದಾರೆ. ನೀವು ಯಾವ ತರಹದ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರೋ ಆ ಕಲೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋ ಮ್ಯೂಚುವಲ್ ಫಂಡ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಫಂಡ್ಸ್ ಬೈ ಗ್ರೋ ಕಡೆಯಿಂದ ಅವೈಲೇಬಲ್ ಇರೋ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಗಳನ್ನ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಿಕ್ ಆಕ್ಸೆಸ್ ಅಲ್ಲಿ ಎಕ್ಸ್ಟರ್ನಲ್ ಫಂಡ್ಸ್ ನ ಗ್ರೋ ಆಪ್ ನಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ಕೊಂಡಿದ್ರೆ ಇಲ್ಲಿ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ NFO ಅಂದ್ರೆ ನ್ಯೂ ಫಂಡ್ ಆಫರಿಂಗ್ಸ್, ಅಂದ್ರೆ ಸ್ಟಾಕ್ಸ್ ನಲ್ಲಿ ಹೇಗೆ IPO ಇರುತ್ತೋ ಅದೇ ರೀತಿಯಲ್ಲಿ ಈ NFO ಗಳು ಕೂಡ ವರ್ಕ್ ಆಗುತ್ತೆ. ಆದರೆ IPO ರೀತಿ ಲಿಸ್ಟಿಂಗ್ ಗೇಮ್ ಅಂತ ಇರೋದಿಲ್ಲ. ಹೊಸ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಫಸ್ಟ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಆಪ್ಷನ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಆಲ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ನಿಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವೈಲೇಬಲ್ ಇರೋ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಗಳ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ನೀವು ಯಾವ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರು ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲು ಇಲ್ಲಿ 1 ತಿಂಗಳಿಗೆ, 6 ತಿಂಗಳಿಗೆ, 1 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ ಹಾಗೆ ಇಲ್ಲಿಯವರೆಗೆ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಅದರ NAV, ರೇಟಿಂಗ್ಸ್, ಫಂಡ್ ಸೈಜ್ ಹಾಗೆ SIP ಮಾಡೋದಿದೆ ಮಿನಿಮಮ್ ಎಷ್ಟು ಅಮೌಂಟ್ ನಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ರಿಟರ್ನ್ ಕ್ಯಾಲ್ಕುಲೇಟರ್ ಇರುತ್ತೆ. ಇಲ್ಲಿ ಮಂತ್ಲಿ SIP ಅಲ್ಲಿ ತಿಂಗಳಿಗೆ ಇಂತಿಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಇರುತ್ತೆ. ಒನ್ ಟೈಮ್ ಅಲ್ಲಿ ನೀವು ಒಂದು ಅಮೌಂಟ್ ನ ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಹೋಲ್ಡಿಂಗ್ಸ್, ಈ ಮ್ಯೂಚುವಲ್ ಫಂಡ್ ನಲ್ಲಿ ಯಾವೆಲ್ಲ ಸ್ಟಾಕ್ಸ್ ಗಳಿವೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಹೋಲ್ಡಿಂಗ್ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಮ್ಯೂಚುವಲ್ ಫಂಡ್ ನಲ್ಲಿ ಯಾವುದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಯಾವ ಯಾವ ಸೆಕ್ಟರ್ ನ ಎಷ್ಟು ಪರ್ಸೆಂಟೇಜ್ ಸ್ಟಾಕ್ಸ್ ಗಳಿದೆ, ಎಷ್ಟು ಡೈವರ್ಸಿಫೈ ಆಗಿದೆ ಅಂತ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಫಂಡ್ ನ ರಿಟರ್ನ್ಸ್ ಹಾಗೆ ರ್ಯಾಂಕಿಂಗ್ಸ್ ನ ಚೆಕ್ ಮಾಡ್ಕೋಬಹುದು. ಹಾಗೆ ಅದರ ಕೆಳಗೆ ಈ ಫಂಡ್ ಗೆ ಸಿಮಿಲರ್ ಆಗಿರುವ ಬೇರೆ ಮ್ಯೂಚುವಲ್ ಫಂಡ್ಸ್ ಗಳ ಲೀಸ್ಟ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಎಕ್ಸ್ಪೆನ್ಸ್ ರೇಷಿಯೋ, ಎಕ್ಸಿಟ್ ಲೋಡ್, ಟ್ಯಾಕ್ಸಸ್ ಗಳ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಯಾವುದೇ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡುವ ಮೊದಲು ಮುಖ್ಯವಾಗಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಂಡ್ ಮ್ಯಾನೇಜ್ಮೆಂಟ್ ನ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಅದರ ಕೆಳಗಡೆ ಫಂಡ್ ಹೌಸ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಿಮಗೆ 2 ಆಪ್ಷನ್ ಇರುತ್ತೆ. ಮೊದಲನೇದಾಗಿ ಒನ್ ಟೈಮ್, ಹೇಗೆ ನೀವು ಬ್ಯಾಂಕ್ ನಲ್ಲಿ FD ಇಡ್ತೀರೋ ಅದೇ ರೀತಿ ಇಲ್ಲಿ ಒಂದೇ ಸಲಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲಿ ಅಮೌಂಟ್ ಎಂಟರ್ ಮಾಡಿ ಇನ್ವೆಸ್ಟ್ ಅಂತ ಕೊಡಿ. ಎರಡನೇದಾಗಿ SIP, ಹೇಗೆ ನೀವು ಬ್ಯಾಂಕ್ ಅಲ್ಲಿ RD ಮಾಡ್ತೀರೋ ಸ್ವಲ್ಪ ಅದೇ ತರದಲ್ಲಿ SIP ವರ್ಕ್ ಆಗುತ್ತೆ. ಪ್ರತಿ ತಿಂಗಳು ಇಂತಿಷ್ಟು ಅಂತ ಅಮೌಂಟ್ ಇನ್ವೆಸ್ಟ್ ಮಾಡಬಹುದು. ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಆ ಅಮೌಂಟ್ ನ ಎಂಟರ್ ಮಾಡಿ. ಪ್ರತಿ ತಿಂಗಳ ಯಾವ ತಾರೀಕು ಅಮೌಂಟ್ ಇನ್ವೆಸ್ಟ್ ಮಾಡ್ತಿರೋ ಆ ಡೇಟ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಟೋ ಪೇ ಸೆಲೆಕ್ಟ್ ಮಾಡಿ.
ಆಟೋಪೇ ಅಂದ್ರೆ ಪ್ರತಿ ತಿಂಗಳ ಆ ಡೇಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ಡಿಡಕ್ಟ್ ಆಗಿ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಆಗುತ್ತೆ. ಪ್ರತಿ ಸಲ ನೀವು ಪೇಮೆಂಟ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಶುರು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ. ಇಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ತೋರಿಸುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಈಗ ಎಷ್ಟಾಗಿದೆ, ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಅಂತ ಇಲ್ಲಿ ತೋರಿಸುತ್ತೆ. ಇನ್ನು ನೀವು ಇನ್ವೆಸ್ಟ್ ಮಾಡಿರೋ ಈ ಫಂಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿ ವಿಡ್ರಾ ಮಾಡೋದಿದ್ರೆ ರಿಡೀಮ್ ಆಪ್ಷನ್ ಇದೆ. ಅದರ ಕೆಳಗೆ ಈ ಫಂಡ್ನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡೀಟೇಲ್ನ ನೀವು ತಿಳ್ಕೋಬಹುದು. ನೆಕ್ಸ್ಟ್ ಇಲ್ಲಿ SIP ಅಂತ ಇದೆ. ಸದ್ಯಕ್ಕೆ ನೀವು ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ನಲ್ಲಿ SIP ಮಾಡ್ತಿದ್ದೀರೋ ಆ ಮ್ಯೂಚುವಲ್ ಫಂಡ್ಸ್ನ ಇಲ್ಲಿ ತೋರಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ SIPನ ಕ್ಯಾನ್ಸಲ್ ಮಾಡೋದಿದ್ರೆ ಮಾಡ್ಬೋದು, SIP ಅಮೌಂಟ್ನ ಜಾಸ್ತಿ ಮಾಡೋದಿದ್ರೆ ಮಾಡ್ಬೋದು, SIP ಅಮೌಂಟ್ ಹಾಗೂ ಡೇಟ್ನ ಚೇಂಜ್ ಮಾಡ್ಬೋದು, ಹಾಗೆ ಯಾವುದಾದ್ರೂ ಒಂದು ತಿಂಗಳ SIP ಸ್ಕಿಪ್ ಮಾಡೋದಿದ್ರು ಮಾಡ್ಬೋದು. ಈ ಎಲ್ಲ ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಾಚ್ ಲಿಸ್ಟ್. ನೀವು ಯಾವೆಲ್ಲ ಮ್ಯೂಚುವಲ್ ಫಂಡ್ಗಳ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಮ್ಯೂಚುವಲ್ ಫಂಡ್ಸ್ನ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿ ಟ್ರ್ಯಾಕ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಅಲ್ಲಿ UPI ಆಪ್ಷನ್ ಇದೆ. ಇಲ್ಲಿ ನೀವು ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ನ ಕೊಟ್ಟು UPI ಸೆಟ್ ಮಾಡ್ಕೊಂಡ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ತರ ಪೇಮೆಂಟ್ ಆ್ಯಪ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ನೀವು ಯಾರಿಗಾದ್ರೂ ದುಡ್ಡನ್ನು ಸೆಂಡ್ ಮಾಡೋದಿದ್ರೆ ಇಲ್ಲಿ ಪೇ ಎನಿವನ್ ಮೇಲೆ ಕ್ಲಿಕ್ ಮಾಡಿ ಯಾರಿಗೆ ಅಂತ ಅಮೌಂಟ್ ಸೆಂಡ್ ಮಾಡಬಹುದು. ಹಾಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಆಡ್ ನ್ಯೂ ಬಿಲ್ ಆರ್ ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ರೀಚಾರ್ಜ್, ಎಲೆಕ್ಟ್ರಿಸಿಟಿ, ಫಾಸ್ಟ್ಯಾಗ್ ರೀಚಾರ್ಜ್, DTH ಹೀಗೆ ಇನ್ನೂ ಯಾವುದೇ ಬಿಲ್ಸ್ನ ಬೇಕಾದರೂ ಪೇ ಮಾಡಬಹುದು. ನೀವು ಬೇರೆ ಪೇಮೆಂಟ್ ಆ್ಯಪ್ ಅಲ್ಲಿ ರೀಚಾರ್ಜ್ ಮಾಡೋದಿದ್ರೆ ₹2, ₹3 ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಫೀ ಅಂತ ಚಾರ್ಜ್ ಮಾಡ್ತಾರೆ. ಗ್ರೋ ಆ್ಯಪ್ ಅಲ್ಲಿ ಸದ್ಯಕ್ಕೆ ಆ ರೀತಿಯಾದ ಯಾವುದೇ ಪ್ಲಾಟ್ಫಾರ್ಮ್ ಫೀ ಇಲ್ಲ ರೀಚಾರ್ಜ್ ಮಾಡೋದಕ್ಕೆ. ಹಾಗಾಗಿ ಗ್ರೋದಲ್ಲಿ ರೀಚಾರ್ಜಸ್ ಗಳನ್ನ ಮಾಡ್ಕೋಬಹುದು. ಹಾಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇರೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ QR ಸ್ಕ್ಯಾನರ್ ಓಪನ್ ಆಗುತ್ತೆ. ಯಾವುದೇ QR ನ ಸ್ಕ್ಯಾನ್ ಮಾಡಿ ಪೇ ಮಾಡಬಹುದು. ನಿಮಗೆ ಇಲ್ಲಿವರೆಗೆ ತಿಳಿಸಿದ ಯಾವುದೇ ವಿಷಯದ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿದ್ರೆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಇದಿಷ್ಟು ಗ್ರೋ ಆ್ಯಪ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಮುಂದೆ ಆ್ಯಪ್ ಅಪ್ಡೇಟ್ಸ್ ಬಂದ ಹಾಗೆ ಕೆಲವೊಂದು ಆಪ್ಷನ್ಗಳು ಆಚೀಚೆ ಆಗ್ಬಹುದು, ಬೇರೆ ಬೇರೆ ಹೊಸ ಫೀಚರ್ಸ್ಗಳು ಆ್ಯಡ್ ಆದ್ರೂ ಆಗ್ಬಹುದು, ಚೇಂಜಸ್ ಆದ್ರೂ ಆಗ್ಬಹುದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಗ್ರೋ ಆ್ಯಪ್ ಅನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.